ಈ ಕಾಲೇಜಿಗೆ ಬಂದಾಗ ರಾಕ್ ಕ್ಲೈಂಬಿಂಗು ಇದೆಲ್ಲ ಶುರುವಾಗಿದ್ದ? ಕಾಲೇಜಿಗೆ ಬಂದಾಗ ನನ್ನದು ನಿಜವಾಗಿ ಸ್ಟಾರ್ಟ್ ಆಗಿದ್ದು ಆವಾಗ ಸ್ಟಾರ್ಟ್ ಆಗಲಿಲ್ಲ. ಸೊ ಒಂದು ಪೋಸ್ಟ್ ಕಾರ್ಡ್ ಬಂತು ಅವಾಗ, ಯು ಆರ್ ಸೆಲೆಕ್ಟೆಡ್ ಫಾರ್ ದ ಸೋ ಅಂಡ್ ಸೋ ರಾಫ್ಟಿಂಗ್ ಕೋರ್ಸ್ ಫ್ರಮ್ ಶ್ರೀರಂಗಪಟ್ಟಣ ಟು ಶಿವನ ಸಮುದ್ರ ಅಂತ ಹೇಳ್ಬಿಟ್ಟು. ಗೆತ್ನ ರವಿ ಅಂದರೆ ಅದೊಂದು ಗೆತ್ನನ ದೇಗುಲ ಅಂದರೆ ರವಿನ ದೇವರು ಅಂತಲೇ ಅನ್ಬೋದು. ಈ ಒಂದು ಸಾಹಸ ಕ್ರೀಡೆಗಳಲ್ಲಿ ಅಟ್ರಾಕ್ಟ್ ಆಗೋದಕ್ಕೆ ಮೂಲ ಕಾರಣ ಅಂತಂದರೆ NCCನಲ್ಲಿ ಇದ್ದಂಥ ಒಂದು ಅಂದರೆ ನಡೆಸ್ಕೊಳ್ತಾ ಇದ್ದಂಥ ರೀತಿಗೂ ಈ ಅಡ್ವೆಂಚರ್ ಫೀಲ್ಡ್ನಲ್ಲಿ ನಡೆಸ್ಕೊಳ್ತಕ್ಕಂಥ ರೀತಿಗೂ ಅಜಗಜಾಂತರ ನನಗೆ ಕಂಡು ಬಂದದ್ದು. ಅಡ್ವೆಂಚರ್ ಸ್ಪೋರ್ಟ್ಸಲ್ಲಿ ಒಂದು ಏರೋ ಸ್ಪೋರ್ಟ್ಸು, ಇನ್ನೊಂದು ಆಕ್ವಾ ಸ್ಪೋರ್ಟ್ಸು, ಇನ್ನೊಂದು ಟೆರೆಸ್ಟ್ರಿಯಲ್ ಸ್ಪೋರ್ಟ್ಸ್ ಅಂತ. ಸೊ ಅದಾದಮೇಲೆ ಅದಾದ ಸ್ವಲ್ಪ ದಿನಗಳಲ್ಲಿ ಮತ್ತೆ ಬೇಸಿಕ್ ರಾಕ್ ಕ್ಲೈಂಬಿಂಗ್ ಕೋರ್ಸ್ ಅಂತ ಹೇಳ್ಬಿಟ್ಟು 10 ದಿನದ ಕೋರ್ಸ್ ಆಯಿತು. ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗಲ್ಲಿ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್ ಅಂತ ಬರುತ್ತೆ. ಸೊ ಇದಾಗಿ ಅಂತಂದರೆ ಒಂಥರ ಫುಲ್ ಪ್ಯಾಕೇಜ್ ಇದ್ದಾಗೆ. ಮೌಂಟೇನಿಯರಿಂಗ್ ಅಂತಕ್ಕಂಥದ್ದು ರಾಕ್ ಕ್ಲೈಂಬಿಂಗು ಒಂದು ಭಾಗ ಆಗುತ್ತೆ, ಮೌಂಟೇನಿಯರಿಂಗ್ ಅಂತಕ್ಕಂಥದ್ದು ಮತ್ತೊಂದು ಭಾಗ ಆಗುತ್ತೆ. ನಮಸ್ಕಾರ, ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಟಾಕ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಎಪಿಸೋಡಲ್ಲಿ ಕೆ ಕೃಷ್ಣಮೂರ್ತಿ ಅಂತ, ಪಾಪ್ಯುಲರ್ ಆಗಿ ಕಿಚ್ಚುಕುಟ್ಟಿ ಅಂತ ಈ ನಮ್ಮ ರಾಕ್ ಕ್ಲೈಂಬಿಂಗಿನ ಜನ ಎಲ್ಲ ಕಿಚ್ಚುಕುಟ್ಟಿ ಅಂತೆಲ್ಲ ಕರೆಯೋದು. ನನ್ನ ಹಳೆ ಗೆಳೆಯ, ಮಾತಿನ ಮಧ್ಯದಲ್ಲಿ ಏಕವಚನನೂ ಬರ್ಬೋದು, ದಯವಿಟ್ಟು ಅದಕ್ಕೆ ಕ್ಷಮಿಸಿ. ಸ್ವಾಗತ ಕೃಷ್ಣಮೂರ್ತಿ ಅವ್ರಿಗೆ. ಥ್ಯಾಂಕ್ ಯು ಕಿರಣ್ ಅವರ. ಸೊ ಭಾಳ ವರ್ಷ ಆದಮೇಲೆ ಮತ್ತೆ ಭೇಟಿ ಆಗ್ತಾ ಇದ್ದೀವಿ. ಬಹುಶಃ ನಾವು ಒಂದು 2 ವರ್ಷ ಆಗಿರ್ಬೋದು ಭೇಟಿಯಾಗಿತ್ತು ನಾನು. ಸೊ ಅದಕ್ಕೆ ಮುಂಚೆ ನಿಮ್ಮ ಮೊದಲನೇ ಭೇಟಿ ಬಂದುಬಿಟ್ಟು 92ರಲ್ಲಾಗಿತ್ತು. 92 ಜನವರಿ 1ರಿಂದ 14. ಸೊ ಬೇಸಿಕ್ ರಾಕ್ ಕ್ಲೈಂಬಿಂಗ್ ಕೋರ್ಸ್ ಅಂತ. ಸೊ ಅದರಲ್ಲಿ ಭೇಟಿಯಾಗಿದ್ವಿ. ಸೊ ಅದಾದಮೇಲೆ ಭಾಳಷ್ಟು ಒಡನಾಟ ಇತ್ತು, ಭಾಳಷ್ಟು ಕಾರ್ಯಕ್ರಮಗಳನ್ನ ಜೊತೆಯಲ್ಲಿ ಮಾಡಿದ್ದೀವಿ. ಸೊ ಸಾಹಸಗಳನ್ನು ಕೂಡ ಭಾಳಷ್ಟು ಮಾಡಿದ್ದೀವಿ. ಸೊ ಹಾಗಾಗಿ ಥ್ಯಾಂಕ್ ಯು ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ. ಕಿಚ್ಚು, ಇದು ನಿನ್ನ ಜೀವನ ಸ್ಟಾರ್ಟಿಂಗ್ ಹೇಗಾಯಿತು? ಜೀವನ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಾಗಿ ಏನು ಅಂತಂದರೆ ನಾನು ಹುಟ್ಟಿದ್ದು ಗೌರಿಬಿದನೂರು ಅಂತ ಹೇಳ್ಬಿಟ್ಟು ಜಾಗ. ಸೊ ನಮ್ಮ ತಂದೆ ರೈಲ್ವೇಸಲ್ಲಿದ್ದರು, ಲೈಕ್ ಇದ್ರದ್ದು ಕ್ಯಾಶುವಲ್ ಲೇಬರ್ ಅಂತಾರೆ. ಸೊ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಿಡದಿ ಅಂತ ಹೇಳ್ಬಿಟ್ಟು ಜಾಗ. ಸೊ ಇಲ್ಲೇ ರಾಮನಗರದ ಹತ್ತಿರದಲ್ಲಿ ಕೆಂಗೇರಿಯಿಂದ ಸ್ವಲ್ಪ ಮುಂದೆ ಇದೆ, ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಸೊ 1981ರಲ್ಲಿ. ಸೊ ಅದಾದಮೇಲೆ ಅಲ್ಲಿಂದ ನಾನು ಫ್ಯಾಮಿಲಿ ಸಮೇತ ನಮ್ಮ ತಂದೆ ಜೊತೆಯಲ್ಲಿ ಬಿಡದಿಗೆ ಬಂದ್ವಿ. ಸೊ ಬಿಡದಿಗೆ ಬಂದಾಗ ಬಿಡದಿ ಹತ್ರ ಓದಿದ್ದೆಲ್ಲ ಸ್ಕೂಲಿಂಗ್ ಎಲ್ಲ ಅಲ್ಲೇ ಆಯಿತು. ಸೊ ಸ್ಕೂಲಿಂಗಲ್ಲಿ ಆಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಏನು ಅಂತಂದರೆ ಹಳ್ಳಿ ಆವಾಗ. ಸೊ 81 ಅಂತಂದರೆ ಹೆಚ್ಚು ಕಡಿಮೆ ಪೂರ್ತಿ ಒಂಥರ ತುಂಬಾ ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಏನು ಅಂತಂದರೆ ಜನ್ರಲ್ಲಾಗಿ ಏನಾಗುತ್ತೆ ಅಂತಂದರೆ ನಾವು ಬೆಳೆದಿದ್ದು ಕ್ವಾರ್ಟರ್ಸಲ್ಲಿ ಬೆಳಿಬೇಕು ಅಂತಂದಾಗ ರೈಲ್ವೆ ಕ್ವಾರ್ಟರ್ಸು ಗೊತ್ತೇ ಇರುತ್ತೆ ನಿಮಗೆ, ನಾರ್ಮಲಾಗಿ ಭಾಳಷ್ಟು ಜನ ನೋಡಿರ್ತಾರೆ ರೈಲ್ವೆ ಕ್ವಾರ್ಟರ್ಸನ್ನು. ಸೊ ಅದೇ ರೀತಿ ರೈಲ್ವೆ ಕ್ವಾರ್ಟರ್ಸಲ್ಲಿ ಬೆಳೆದಿದ್ದು. ಬೆಳೀತಾ ಇರಬೇಕಾದಂಥ ಸಂದರ್ಭದಲ್ಲಿ ಏನು ಅಂತಂದರೆ ನಾವು ನೋಡಿರ್ತಕ್ಕಂಥ ಒಂದು ರೈಲ್ವೆನೂ ಇವತ್ತು ನೋಡ್ತಾ ಇರ್ತಕ್ಕಂಥ ರೈಲ್ವೆಗೂ ಬಹಳ ವ್ಯತ್ಯಾಸ ಇದೆ. ಸೊ ನಾವು ಆ ಕಾಲದಲ್ಲಿ ಸ್ಟೀಮ್ ಇಂಜಿನ್ಗಳನ್ನ ನೋಡಿದ್ದೀವಿ. ಅಂದರೆ ಬೆಂಗಳೂರಿಂದ ಮೈಸೂರಿಗೆ ಒಂದು ಸ್ಟೀಮ್ ಇಂಜಿನ್ ಪುಷ್ಪುಲ್ ಅಂತ ಹೇಳ್ಬಿಟ್ಟು ಒಂದು ಟ್ರೈನ್ ಇತ್ತು. ಸೊ ಆ ಟ್ರೈನ್ ಹೇಗೆ ಅಂತಂದರೆ ನಿಮಗೆ ಕಲ್ಲಿದ್ದಲನ್ನು ಹಾಕಿ ಸ್ಟೀಮನ್ನು ಜನ್ರೇಟ್ ಮಾಡಿ ಆ ಸ್ಟೀಮ್ನಿಂದ ಇಂಜನ್ ಓಡ್ತಾ ಇದ್ದಂಥದ್ದು. ಸೊ ನಾವು ನಾರ್ಮಲಾಗಿ ಏನು ಅಂತಂದರೆ ಮನೆಯಲ್ಲಿ ಬಿಸಿನೀರನ್ನು ಕಾಯಿಸ್ತಾ ಇರಲಿಲ್ಲ. ಸೊ ಯಾಕೆ ಅಂತಂದರೆ ಕಾರಣ ಏನು ಅಂತಂದರೆ ಸ್ಟೀಮ್ ಇಂಜನ್ನಲ್ಲಿ ಜನ್ರಲ್ಲಾಗಿ ಏನಾಗುತ್ತೆ ಅಂದರೆ ಸ್ಟೀಮ್ಗೋಸ್ಕರ ನೀರನ್ನು ಹಾಕ್ತಾರೆ ಮತ್ತು ಕಲ್ಲಿದ್ದನ್ನು ಹಾಕಿ ನೀರನ್ನು ಬಿಸಿ ಮಾಡ್ತಾರೆ. ಸೊ ಬಿಸಿ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಎಲ್ಲ ರೈಲ್ವೆ ಕ್ವಾರ್ಟರ್ಸ್ಗಳು ಏನು ನಾರ್ಮಲ್ ಆಗಿರುತ್ತೆ, ರೈಲ್ವೆನಲ್ಲಿ ಇದ್ದಂಥವ್ರು ಆಗಿನ ಕಾಲದಲ್ಲಿ ಯಾರೂ ಮನೇಲಿ ನೀರು ಕಾಯಿಸ್ತಾ ಇರಲಿಲ್ಲ. ಸೊ ಹೋಗಿ ಇಂಜನಲ್ಲಿ ಸೊ ಅವರು ನೀರನ್ನ ಬಿಡೋರು, ಆ ಒಂದು ಬಿಂದಿಗೆ ನೀರು ತೊಗೊಂಬಂದರೆ ನಾವು 3ರಿಂದ 4 ಜನ ಸ್ನಾನ ಮಾಡ್ಕೊಬೋದು, ಅಷ್ಟು ಬಿಸಿ ಇರುತ್ತೆ. ಸೊ ಆ ರೀತಿ ನಮ್ಮದು ಸ್ಟಾರ್ಟ್ ಆಗಿದ್ದು. ಅದರ ಜೊತೆಯಲ್ಲಿ ಹಳ್ಳಿ ಅಂತೇಳಿದ್ದೆ. ಹಳ್ಳಿ ಅಂದಮೇಲೆ ನಾರ್ಮಲಾಗಿ ಕುರಿ, ಹಸು, ದನ ಇದೆಲ್ಲ ಇದ್ದೇ ಇರುತ್ತೆ, ಕೆರೆಗಳು, ನದಿಗಳು ಇದ್ದೇ ಇರುತ್ತೆ. ಸೊ ನಾನು ಸ್ಟಾರ್ಟ್ ಆಗಿದ್ದು ಈ ಸಾಹಸ ಕ್ರೀಡೆಗಳಿಗೆ ಶುರು ಆಗಿದ್ದಕ್ಕೆ ಒಂದು ರೀತಿ ಏನು ಅಂತಂದರೆ ಮೂಲ ಆ ಹಳ್ಳಿಯಲ್ಲಿ ಬೆಳೆದಿದ್ದು. ಯಾಕೆಂತಂದ್ರೆ ಮುಂಚೆ ನಲ್ಲಿಗುಡ್ಡೆ ಕೆರೆ ಅಂತ ಇದೆ ಅಲ್ಲಿ ಬಿಡದಿ ಹತ್ರ. ಸೊ ಅದರೊಳಗೆ ಈಜಾಡಕ್ಕೆ ಹೋಗ್ತಾಯಿದ್ವಿ. ಫಸ್ಟ್ ಅದಕ್ಕಿಂತ ಮುಂಚಿತವಾಗಿ ಅದರದ್ದು ಕೆನಲ್ ಬರುತ್ತೆ, ಆ ಕೆನಲ್ನಲ್ಲಿ ಸ್ವಿಮ್ಮಿಂಗನ್ನು ಕಲ್ತ್ವಿ. ಸೊ ಅದನ್ನು ಕಲ್ತಾದಮೇಲೆ ಸ್ಕೂಲಿಂಗ್ ಮುಗೀತು. ಸೊ ಸ್ಕೂಲಿಂಗ್ ಮುಗಿಬೇಕಾದ್ರೆ ಅದ್ರ ಪಕ್ಕದಲ್ಲೇ ಕದ್ರಪ್ಪನ ಬೆಟ್ಟ ಅಂತ ಇದೆ. ಸೊ ಇವತ್ತಿನ ದಿನ ಬೆಟ್ಟನ ಪೂರ್ತಿ ನಿರ್ನಾಮ ಮಾಡಿ ಸೊ ಜಲ್ಲಿ ಮತ್ತು ಇದರ ಮಾಫಿಯಾದಿಂದ ಸೊ ಪೂರ್ತಿ ಮುಗಿದೋಗಿದೆ. ಸೊ ಇತ್ತೀಚೆಗೆ ಅದನ್ನು ಒಂದು ಪರಿಸರವಾದಿಗಳು ಹೋರಾಟ ಮಾಡಿ ನಿಲ್ಲಿಸಿರೋದ್ರಿಂದ ಸೊ ಅದು ಸ್ವಲ್ಪ ಆಗೋ ಈಗೋ ಪಳೆಯುಳಿಕೆ ಅಸ್ಥಿಪಂಜರ ಥರ ಉಳ್ಕೊಂಡಿದೆ.
ಸೈಟ್ಗಳಾಗಿಲ್ಲ ಅಲ್ಲ ಇನ್ನು? ಸೈಟ್ಗಳಿನ್ನೂ ಆಗಿಲ್ಲ, ಬೆಟ್ಟದ ಮೇಲೆ ಸೈಟ್ ಮಾಡಿಲ್ಲ. ಸೊ ಹಾಗಾಗಿ ಉಳ್ಕೊಂಡಿದೆ. ಇದು ಆದಮೇಲೆ ನೆಕ್ಸ್ಟ್ ಆಗಿ ಅಂತಂದರೆ ಅಲ್ಲಿಂದ ಬೆಂಗಳೂರಿಗೆ ಬರ್ತಾಯಿದ್ವಿ ಓದೋದಕ್ಕೆ. ಸೊ ಸ್ಕೂಲಿಂಗ್ ಮುಗಿದ್ಮೇಲೆ ಕಾಲೇಜ್ಗೆ ಅಲ್ಲಿ ಸಣ್ಣದು ಒಂದೋ ಎರಡೋ ಕಾಲೇಜ್ ಇತ್ತು. ಒಂದು ಬಿಡದಿಯಿಂದ ರಾಮನಗರ ಹೋಗ್ಬೇಕಾಯಿತು ಅಥವಾ ಬೆಂಗಳೂರಿಗೆ ಬರಬೇಕಾಯಿತು. ಹಾಗಾಗಿ ಏನು ಮಾಡಿದ್ವಿ ನಾವು, ಬೆಂಗಳೂರಿಗೆ ಅಂದರೆ ಮಾಗಡಿ ರೋಡಲ್ಲಿ ಕಾರ್ಪೊರೇಷನ್ ಕಾಲೇಜ್ ಅಂತ ಇದೆ, ಸೊ ಅದಕ್ಕೆ ಬರ್ತಾಯಿದ್ದೆ. ಸೊ ಬೆಳಗ್ಗೆ ಬಂದು ಹೋಗೋದು ಪ್ರವಾಸ ಮಾಡ್ತಾಯಿದ್ವಿ. ಈ ರೀತಿಯಾಗಿ ಜೀವನ ಪ್ರಾರಂಭ ಆಯಿತು. ಸವಿಸ್ತಾರವಾಗಿತ್ತು. ವಿಸ್ತಾರವಾಗಿ. ನೀನು ಇಷ್ಟೊಂದು ಮಾತಾಡ್ತೀಯ ಅಂತೆಲ್ಲ ಗೊತ್ತಿರಲಿಲ್ಲ. ಥ್ಯಾಂಕ್ ಯು. ಈ ಕಾಲೇಜಿಗೆ ಬಂದಾಗ ರಾಕ್ ಕ್ಲೈಂಬಿಂಗು ಇದೆಲ್ಲ ಶುರುವಾಗಿದ್ದ? ಕಾಲೇಜಿಗೆ ಬಂದಾಗ ನನ್ನದು ನಿಜವಾಗಿ ಸ್ಟಾರ್ಟ್ ಆಗಿದ್ದು ಆವಾಗ ಸ್ಟಾರ್ಟ್ ಆಗಲಿಲ್ಲ. ಸೊ ಕಾಲೇಜ್ನಲ್ಲಿ ಒಂದು ವರ್ಷ ನಂದು ಸೆಕೆಂಡ್ PUC ಫೇಲ್ ಆಗಿತ್ತು. ಸೊ ಫೇಲ್ ಆದಾಗ ಮನೇಲಿದ್ದು ಸೊ ಈ ಸ್ವಿಮ್ಮಿಂಗ್ ಅಂತ ಏನು ಹೇಳ್ದಲ್ಲ ಅದನ್ನೆಲ್ಲ ಕಲಿತು ಆ ನೆಲ್ಲಿಗುಡ್ಡ ಕೆರೆಯಲ್ಲಿ ಈಜಾಡ್ಕೊಂಡು ಮಾಡ್ತಾಯಿದ್ದೆ. ಸೊ ಅದು ಆದಮೇಲೆ ನೆಕ್ಸ್ಟು ಡಿಗ್ರಿಗೆ ಬಂತು. ಸೊ ಡಿಗ್ರಿಗೆ ಬರಬೇಕಾದಾಗ ಡಿಗ್ರಿನಲ್ಲಿ ಏನು ಮಾಡ್ತಾಯಿದ್ವಿ ಅಂತಂದ್ರೆ, ನಾನು ಓದಿದ್ದು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಅಂತ ಅಂದ್ಬಿಟ್ಟು ಗ್ಯಾಸ್ ಕಾಲೇಜ್ ಅಂತ ಹೇಳ್ಬಿಟ್ಟು ಜನರಲಾಗಿ ಗೊತ್ತಿದೆ. ಸೊ ಈ ಗ್ಯಾಸ್ ಕಾಲೇಜ್ನಲ್ಲಿ ನಾನು ಆರ್ಟ್ಸ್ ಕಾಲೇಜಲ್ಲಿ ಓದಿದ್ದು. ನಮ್ಮ ಹಿಂಭಾಗದಲ್ಲಿ ಯವನಿಕಾ ಅಂತ ಹೇಳ್ಬಿಟ್ಟಿದೆ. ಸೊ ಇವಾಗ ಯವನಿಕಾ ಅಂತಂದರೆ ಸ್ಪೋರ್ಟ್ಸ್ದು ತರಬೇತಿ ಕೊಡ್ತಕ್ಕಂಥ ಎಲ್ಲದರದ್ದು ಹೆಡ್ ಆಫೀಸ್ ಇರೋದು. ಸೊ ಅಲ್ಲಿ ಏನಾಗಿದೆ ಅಂದರೆ, ನಮ್ಮ ಕಾಲೇಜ್ನಲ್ಲಿ ಲೈಬ್ರರಿ ಇತ್ತು, ಕೆಲವು ಬುಕ್ಗಳು ಮಾತ್ರ ಸಿಕ್ಕೋದು. ಅಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಎಲ್ಲರಿಗೂ ಬೇಕಾಗ್ತಕ್ಕಂಥದ್ದು IAS, KPS ಈ ಟ್ರೈನಿಂಗ್ಗಳು ಮತ್ತು ಎಕ್ಸಾಮ್ಗಳಿಗೆ ಏನು ಬೇಕಾಗುತ್ತೆ ಆ ಎಲ್ಲದರದ್ದು ಪುಸ್ತಕಗಳು ಅಲ್ಲಿ ಸಂಗ್ರಹಾಲಯ ಇತ್ತು. ಅಲ್ಲಿ ನಾವು ಓದೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಅದು ಹೋಗ್ಬೇಕಾದಾಗ ನಮಗೇನು ಅಂತಂದರೆ, ಅಲ್ಲಿ ಸ್ಪೋರ್ಟ್ಸ್ದು ಎಲ್ಲ ಅಲ್ಲೇ ಇದ್ದಿದ್ದರಿಂದ ಒಂದು ಮ್ಯಾಗ್ಝಿನ್ ಬರ್ತಾಯಿತ್ತು, ಯುವವಾಣಿ ಅಂತ ಹೇಳ್ಬಿಟ್ಟು, ಇವಾಗಲೂ ಕೂಡ ಬರ್ತಾಯಿದೆ. ಸೊ ಆ ಯುವವಾಣಿನಲ್ಲಿ ಸಾಹಸದ ಬಗ್ಗೆ ಒಂದು ಪ್ರಕಟಣೆ ಇತ್ತು. ಸೊ ಈ ರೀತಿ ಜಲಸಾಹಸ, ರಿವರ್ ರಾಫ್ಟಿಂಗ್ ಅಂತ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೋಡಿದ ಮೇಲೆ ಏನಿದು ಅಂತ ಕ್ಯೂರಿಯಾಸಿಟಿ ಬಂತು. ಯಾಕೆಂದರೆ ಸ್ವಿಮ್ಮಿಂಗ್ ಮಾಡ್ತಾಯಿದ್ವಿ, ಕಲ್ತಿದ್ವಿ. ಸ್ವಿಮ್ಮಿಂಗ್ ಕಲ್ತಿರೋದ್ರಿಂದ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲೇ 3rd ಫ್ಲೋರಲ್ಲಿ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಅಂತಿದೆ. ನಮ್ಮೆಲ್ಲರಿಗೂ ಅದು ದೇವಸ್ಥಾನ ಇದ್ದಾಗೆ. ಸೊ ಅಲ್ಲಿ ನನಗೆ ಫಸ್ಟ್ ಹೋಗಿ ವಿಚಾರಿಸಿದಾಗ ಅಲ್ಲಿ ನನಗೆ ಮೊದಲನೇದಾಗಿ ಸಿಕ್ಕಂಥವ್ರು ಅಂದ್ಬಿಟ್ಟು ರವಿ ಅಂತ ಹೇಳ್ಬಿಟ್ಟು. ಸೊ ಅವರು ಈ ರೀತಿ ಟ್ರೈನಿಂಗ್ಗಳೆಲ್ಲ ಇರುತ್ತೆ, ಬನ್ನಿ ನೋಡಿ ಅಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಮಾಡಿದ್ರು. ಸೊ ಅದು ಅಟೆಂಡ್ ಮಾಡೋದಕ್ಕಿಂತ ಮುಂಚಿತವಾಗಿ ಹೋಗಿ, ಸೊ ಅವಾಗ ಇದ್ದಿದ್ದು ಫೀಸ್ ಬಂದುಬಿಟ್ಟು 50 ರೂಪಾಯಿನ ಫೀಸ್ ಕಟ್ಬಿಟ್ಟು ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದ್ವಿ. ಸೊ ಒಂದು ಪೋಸ್ಟ್ ಕಾರ್ಡ್ ಬಂತು ಅವಾಗ, ಯು ಆರ್ ಸೆಲೆಕ್ಟೆಡ್ ಫಾರ್ ದ ಸೊ ರಾಫ್ಟಿಂಗ್ ಕೋರ್ಸ್ ಫ್ರಮ್ ಶ್ರೀರಂಗಪಟ್ಟಣ ಟು ಶಿವನ ಸಮುದ್ರ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಆರ್ಟ್ಸ್ ಕಾಲೇಜಲ್ಲಿ ಅಂತ ಹೇಳಿದ್ದಲ್ಲ, ಸೊ ಅದರಲ್ಲಿ ಏನಂತಂದರೆ CITC ಕ್ಯಾಂಪ್ ಅಂತ NCCನಲ್ಲಿದ್ದೆ, NCC ಬ್ಯಾಕ್ಗ್ರೌಂಡಲ್ಲಿದ್ದೆ. ಸೊ NCC ಬ್ಯಾಕ್ಗ್ರೌಂಡಲ್ಲಿ ಇರಬೇಕಾದಾಗ ಕಂಬೈನ್ಡ್ ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಅಂತ ನಡೆಯುತ್ತೆ, ದೊಡ್ಡಬಳ್ಳಾಪುರದಲ್ಲಾಯಿತು. ಸೊ ಆ ಒಂದು ಟ್ರೈನಿಂಗ್ನಿಂದ ಇನ್ಸ್ಪಿರೇಷನ್ ಆಗಿ ಈ ಒಂದು ಕೋರ್ಸ್ಗೆ ಏನಿರುತ್ತೆ ಟ್ರೈನಿಂಗಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಸೇರಿಕೊಂಡೆ. ಒಟ್ಟಿನಲ್ಲಿ NCC ಒಂದು ಮೂಲ ಆಯಿತು. ಅಡ್ವೆಂಚರ್ ಸ್ಪೋರ್ಟ್ಸ್ಗೆ ಒಂದು ಶಿಸ್ತಿನ ಜೀವನ ನಡೆಸೋದಕ್ಕೆ NCC ಬೇಕೇ ಬೇಕಾಯಿತು. ಆಮೇಲೆ ಗೆತ್ನಾಗೆ ಎಂಟ್ರಾಗಿದ್ದು, ಗೆತ್ನಾದಲ್ಲಿ ರವಿನ ಮೀಟ್ ಆಗಿದ್ದು. ಗೆತ್ನಾ ರವಿ ಬಗ್ಗೆ ತುಂಬ ಹೇಳೋದಿದೆ. ಗೆತ್ನಾ ರವಿ ಅಂದರೆ ಅದೊಂದು ಗೆತ್ನಾನ ದೇಗುಲ ಅಂದರೆ ರವಿನ ದೇವರು ಅಂತಲೇ ಅನ್ಬೋದು. ನಾವೆಲ್ಲ ಇವತ್ತು ರಾಕ್ ಕ್ಲೈಂಬರ್ಸು ಅಥವಾ ಮೌಂಟನಿಯರಿಂಗು ಅಥವಾ ಟ್ರಕ್ಕಿಂಗ್ ಏನೇ ಮಾಡ್ತೀವಿ ಇದೆಲ್ಲದಕ್ಕೂ ಮೂಲ ಕಾರಣ ರವಿ ಕೊಟ್ಟ ಇನ್ಸ್ಪಿರೇಷನ್ನು ಮತ್ತು ರವಿ ಕೊಟ್ಟ ಟ್ರೈನಿಂಗು. ಖಂಡಿತ ಹೌದು. ಸೊ ಇನ್ನೊಂದು ಏನು ಅಂತಂದರೆ, ಈ ಒಂದು ಸಾಹಸ ಕ್ರೀಡೆಗಳಲ್ಲಿ ಅಟ್ರಾಕ್ಟ್ ಆಗೋದಕ್ಕೆ ಮೂಲ ಕಾರಣ ಅಂತಂದರೆ NCCನಲ್ಲಿ ಇದ್ದಂಥ ಒಂದು ಅಂದರೆ ನಡೆಸ್ಕೊಳ್ತಾ ಇದ್ದಂಥ ರೀತಿಗೂ ಈ ಅಡ್ವೆಂಚರ್ ಫೀಲ್ಡ್ನಲ್ಲಿ ನಡೆಸ್ಕೊಳ್ತಕ್ಕಂಥ ರೀತಿಗೂ ಅಜಗಜಾಂತರ ನನಗೆ ಕಂಡು ಬಂದದ್ದು. ಸೊ ಯಾಕೆಂತಂದರೆ ಆ NCCನಲ್ಲಿ ಶಿಸ್ತು, ಸೊ ಅದು ದೇಶಕ್ಕೆ ಬೇಕಾದ ಶಿಸ್ತಿದೆ, ಅದು ತಪ್ಪು ಅಂತ ಹೇಳಲ್ಲ ನಾನು. ನನಗೆ ಅದಕ್ಕಿಂತ ಇದರೊಳಗೆ ತುಂಬ ಚೆನ್ನಾಗಿ ಕಾಣಿಸ್ತು. ಯಾಕೆಂದರೆ ಇಲ್ಲಿ ಪ್ರೀತಿ ಜಾಸ್ತಿ ಇತ್ತು, ಆಪ್ಯಾಯತೆ ಇತ್ತು. ಸೊ ಯಾವಾಗ ಶಿಸ್ತಿಗಿಂತ ಪ್ರೀತಿ ಮತ್ತು ಆಪ್ಯಾಯತೆ ಜಾಸ್ತಿ ಆಯಿತು, ಹಾಗಾಗಿ ನನ್ನ ಒಲವು NCCಯಿಂದ ಸಾಹಸದ ಕಡೆಗೆ ಶಿಫ್ಟ್ ಆಯಿತು. ಸೊ ಫಸ್ಟು ಮಾಡಿದ್ದು ಇದು ವಾಟರ್ ಸ್ಪೋರ್ಟ್ಸ್ ಕಾವೇರಿ. ಓಕೆ, 3 ಥರದ ಸ್ಪೋರ್ಟ್ಸ್ ಇದೆ ಅಡ್ವೆಂಚರ್ ಸ್ಪೋರ್ಟ್ಸಲ್ಲಿ. ಒಂದು ಏರೋ ಸ್ಪೋರ್ಟ್ಸು, ಇನ್ನೊಂದು ಆಕ್ವಾ ಸ್ಪೋರ್ಟ್ಸು, ಇನ್ನೊಂದು ಟೆರೆಸ್ಟ್ರಿಯಲ್ ಸ್ಪೋರ್ಟ್ಸ್ ಅಂತ. ಹೌದು. ಆಮೇಲೆ ಟೆರೆಸ್ಟ್ರಿಯಲ್ ಸ್ಪೋರ್ಟ್ಸ್ ಅಂದರೆ ಈ ಟ್ರಕ್ಕಿಂಗು, ಮೌಂಟನಿಯರಿಂಗು, ರಾಕ್ ಕ್ಲೈಂಬಿಂಗು ಇವೆಲ್ಲ ಟೆರೆಸ್ಟ್ರಿಯಲ್ ಸ್ಪೋರ್ಟ್ಸು. ಅದಕ್ಕೆ ಯಾವಾಗ ಬಂದಿದ್ದು?
ಆ್ಯಕ್ಚುಲಾಗಿ ಅದೇ ನಂದು ಫಸ್ಟು ವಾಟರ್ ಸ್ಪೋರ್ಟ್ಸ್ ಆಯಿತು. ಸೊ ಅದಾದಮೇಲೆ ಅದಾದ ಸ್ವಲ್ಪ ದಿನಗಳಲ್ಲಿ ಮತ್ತೆ ಬೇಸಿಕ್ ರಾಕ್ ಕ್ಲೈಂಬಿಂಗ್ ಕೋರ್ಸ್ ಅಂತ ಹೇಳ್ಬಿಟ್ಟು 10 ದಿನದ ಕೋರ್ಸ್ ಆಯಿತು. ಸೊ ಅದು ನೀವು ಇಬ್ಬರು ಒಟ್ಟಿಗೆ 14 ದಿನ ಒಟ್ಟಿಗೆ ಇದ್ವಿ. ಸೊ ಜನವರಿ 1ರಿಂದ 14ರವರೆಗೂ. ಸೊ ಅದು ಮುಗಿಸ್ಕೊಂಡು ಸಂಕ್ರಾಂತಿಗೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ತರಬೇತಿ ಅದಾಗಿದ್ದು. ಸೊ ಆವಾಗಿಂದ ನನ್ನ ರಾಕ್ ಕ್ಲೈಂಬಿಂಗಿನ ಸೊ ಇದು ಸ್ಟಾರ್ಟ್ ಆಯಿತು. ಆಮೇಲೆ ಅಡ್ವೆಂಚರ್ ಅಂದರೆ ಇದು ಅಡ್ವಾನ್ಸ್ ಎಲ್ಲ ಮಾಡಿದ್ದೆ ಅವಾಗ? ಬೇಸಿಕ್ ರಾಕ್ ಕ್ಲೈಂಬಿಂಗ್ ಕೋರ್ಸ್ ಆಯಿತು. ಅದಾದಮೇಲೆ 94ನಲ್ಲಿ ಅಡ್ವಾನ್ಸ್ ರಾಕ್ ಕ್ಲೈಂಬಿಂಗ್ ಕೋರ್ಸ್ ಅಂತ ಹೇಳ್ಬಿಟ್ಟು ಬಾದಾಮಿನಲ್ಲಿ ಮಾಡಿದ್ರು. ಸೊ ಫಸ್ಟ್ ಅಡ್ವಾನ್ಸ್ ರಾಕ್ ಕ್ಲೈಂಬಿಂಗ್ ಕೋರ್ಸ್ ಅದು. ಆ ಅಡ್ವಾನ್ಸ್ ರಾಕ್ ಕ್ಲೈಂಬಿಂಗ್ ಕೋರ್ಸನ್ನು ಆದ ಮೇಲೆ ನೆಕ್ಸ್ಟು ಅದೇ ವರ್ಷ ನನಗೆ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಅಂತ ಹೇಳ್ಬಿಟ್ಟಿದೆ. ಆ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗಲ್ಲಿ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್ ಅಂತ ಬರುತ್ತೆ. ಸೊ ಇದಾಗಿ ಅಂತಂದರೆ ಒಂಥರ ಫುಲ್ ಪ್ಯಾಕೇಜ್ ಇದ್ದಾಗೆ. ಮೌಂಟೇನಿಯರಿಂಗ್ ಅಂತಕ್ಕಂಥದ್ದು ರಾಕ್ ಕ್ಲೈಂಬಿಂಗು ಒಂದು ಭಾಗ ಆಗುತ್ತೆ, ಮೌಂಟೇನಿಯರಿಂಗ್ ಅಂತಕ್ಕಂಥದ್ದು ಮತ್ತೊಂದು ಭಾಗ ಆಗುತ್ತೆ. ಈ ಮೌಂಟೇನಿಯರಿಂಗಲ್ಲಿ ನಿಮಗೆ ಹಲವಾರು ವಿಧಗಳಿವೆ. ಲೈಕ್ ಅಂದರೆ ಹಲವಾರು ಚಾಪ್ಟರ್ಸು. ಲೈಕ್ ರಾಕ್ ಕ್ರಾಫ್ಟ್ ಅಂತ ಬರುತ್ತೆ, ಸ್ನೋ ಕ್ರಾಫ್ಟ್ ಅಂತ ಬರುತ್ತೆ, ಟ್ರೆಕ್ಕಿಂಗ್ ಅಂತ ಬರುತ್ತೆ. ಸೊ ಅದಾದಮೇಲೆ ಮೆಥಡಾಲಜಿ ಅಂದರೆ ಈ ವೆದರ್ನ ಗೇಜ್ ಮಾಡೋದು ಹೇಗೆ ಏನು ಅಂತ. ಸೊ ಅವಲಾಂಚಸ್ ಅಂತ ಬರುತ್ತೆ, ಕ್ರಾವಾಸಸ್ ಅಂತ ಬರುತ್ತೆ. ಈ ಥರ ಬಹಳಷ್ಟು ವಿಷಯಗಳ ಬಗ್ಗೆ ಮ್ಯಾಪ್ ರೀಡಿಂಗ್ ಅಂತ ಬರುತ್ತೆ. ಸೊ ಈ ಎಲ್ಲ ವಿಷಯಗಳನ್ನ ಅದರಲ್ಲಿ ಹೇಳ್ಕೊಡ್ತಾರೆ. ಸೊ ಅದರ ಒಂದು ಭಾಗ ರಾಕ್ ಕ್ಲೈಂಬಿಂಗು. ಸೊ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸು NIM ಅಲ್ಲಿ ಆಗಿದ್ದು, ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಅಲ್ಲಾಗಿದ್ದು, ಉತ್ತರಕಾಶಿ. ಸೊ ಇವಾಗ 5 ಇನ್ಸ್ಟಿಟ್ಯೂಟನ ಇದೆ. ಖಂಡಿತ. ಅದು ನಾನು ಮಾಡಿದ್ದು WHMI. ನಾನು ಬೇಸಿಕ್ ಕೋರ್ಸ್ ಮಾಡಿದ್ದು WHMI ಅಲ್ಲಿ. ಅದು ವೆಸ್ಟರ್ನ್ ಹಿಮಾಲಯನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು. ಈಗ ಅದರ ಹೆಸರು ಅಟಲ್ ಬಿಹಾರಿ ವಾಜಪೇಯಿ ಅಲೈಡ್ ಅಡ್ವೆಂಚರ್ ಸ್ಪೋರ್ಟ್ಸ್ ಅಂತಲೂ ಇಷ್ಟುದ್ದ ಹೆಸರು ಮಾಡಿದ್ದಾರೆ. ಇನ್ನೊಂದು ಉತ್ತರಕಾಶಿನಲ್ಲಿದ್ದು ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್. ಇನ್ನೊಂದು ಡಾರ್ಜಿಲಿಂಗಲ್ಲಿ ಹಿಮಾಲಯನ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಂತ ಬಿಟ್ಟು ಅದು ತೇನ್ಸಿಂಗ್ ಓಪನ್ ಮಾಡಿದ್ದು. ಹೌದು, ತೇನ್ಸಿಂಗ್ ಅವರು ಓಪನ್ ಮಾಡಿದ್ದು. ಸೊ ಅದಾದಮೇಲೆ ಇದು ಡಿಫೆನ್ಸ್ನವ್ರಿಗೆ ಅಂತ ಹೇಳ್ಬಿಟ್ಟು ಬೇರೆ ಟ್ರೈನಿಂಗ್ ಸೆಂಟರ್ಸ್ ಇದೆ. ಸೊ ಇವಾಗ ಇನ್ನೂ ಭಾಳಷ್ಟು ಇನ್ಸ್ಟಿಟ್ಯೂಟ್ಗಳಾಗಿವೆ. ಲೈಕ್ ಆಸಾಮಲ್ಲಿ ಒಂದಾಗಿದೆ. ಸೊ ಇನ್ನೂ ಒಂದು 3-4 ಇನ್ಸ್ಟಿಟ್ಯೂಟ್ಗಳು ಓಪನ್ ಆಗಿವೆ. ಕಾಶ್ಮೀರದಲ್ಲಿ ಒಂದು ಆಗಿದೆ. ಈ ರೀತಿ ಸೊ ಇವಾಗ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ಗಳು ಟೋಟಲ್ ಇನ್ಕ್ರೀಸ್ ಆಗಿದೆ. ಸೊ NIML ಕೋರ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ಅಡ್ವಾನ್ಸ್ ಮಾಡಿದ್ದು NML ಕೋರ್ಸ್ ಆದಮೇಲೆ 96ನಲ್ಲಿ ಡಾರ್ಜಿಲಿಂಗಲ್ಲಿ HMIನಲ್ಲಿ ಕೋರ್ಸ್ ಆಯಿತು, ಅಡ್ವಾನ್ಸ್ ಮೌಂಟೇನಿಯರಿಂಗ್ ಕೋರ್ಸ್ ಆಯಿತು ಅಂತ. ಸೊ ಆ ಅಡ್ವಾನ್ಸ್ ಮೌಂಟೇನಿಯರಿಂಗ್ ಕೋರ್ಸ್ ಆದ ಸ್ವಲ್ಪ ದಿನಕ್ಕೆ ನಾರ್ತ್ ಇಂಡಿಯಾದಲ್ಲಿ ಒಂದು ಆರ್ಗನೈಸೇಷನ್ ಇದೆ, ಅಡ್ವೆಂಚರ್ ಅಲೈಡ್ ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು. ಆ ಒಂದು ಸಂಸ್ಥೆ ಏನು ಮಾಡುತ್ತೆ ಅಂದರೆ ಅಡ್ವೆಂಚರ್ ಫೆಸ್ಟಿವಲ್ಸನ್ನು ಕಂಡಕ್ಟ್ ಮಾಡುತ್ತೆ. ಸೊ ಅದೇ ವರ್ಷ ನಾನು ಆ ಅಡ್ವೆಂಚರ್ ಫೆಸ್ಟಿವಲ್ಗೆ ಕರ್ನಾಟಕದ ಟೀಮ್ನಲ್ಲಿ ಪಾರ್ಟಿಸಿಪೆಂಟ್ ಆಗಿ ಹೋಗಿದ್ದೆ. ಸೊ ಪಾರ್ಟಿಸಿಪೆಂಟ್ ಆಗಿ ಹೋಗಿದ್ದಂತೂ ಅಲ್ಲಿ ಏನಾಯಿತು ಅಂತಂದರೆ ಅಲ್ಲೇ ಅಡ್ವಾನ್ಸ್ ಕೋರ್ಸ್ ಮುಗಿಸಿದ್ದರಿಂದ ಆ ಒಂದು ಸಂಸ್ಥೆಗೆ ನಾನು ಇನ್ಸ್ಟ್ರಕ್ಟರಾಗಿ ಕೆಲಸ ಮಾಡಬೇಕಾದಂಥ ಒಂದು ಸಂದರ್ಭ ಬಂತು. ಯಾಕೆಂತಂದರೆ ಅಲ್ಲಿದ್ದಂಥವರೆಲ್ಲ ಅಡ್ವೆಂಚರ್ನ ಬಗ್ಗೆ ಆವಾಗ ಅಷ್ಟು ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು, ತಪ್ಪಾಗ ಹೇಳ್ದು ಜ್ಞಾನ ಅಂತಂದರೆ ಅವೇರ್ನೆಸ್ ಇಲ್ಲದಿರ್ತಕ್ಕಂಥವ್ರು. ಸೊ ಬಂದಿರ್ತಾರೆ, ಅವರಿಗೆ ಅಡ್ವೆಂಚರ್ ಬಗ್ಗೆ ಹೇಳ್ಕೊಡ್ಬೇಕಾದ ಒಂದು ಸಂದರ್ಭ ಬಂತು. ಸೊ ಹಾಗಾಗಿ ಅಲ್ಲಿ ಇನ್ಸ್ಟ್ರಕ್ಟ್ರಾಗಿ ವರ್ಕ್ ಮಾಡಿದೆ. ನಾನು ವರ್ಕ್ ಮಾಡ್ತಕ್ಕಂಥ ಸ್ಟೈಲನ್ನು ನೋಡಿ ಆ ಒಂದು ಆರ್ಗನೈಸೇಷನ್ ಅವರು ಸೊ ನಮ್ಮದು ಒಂದು ಎಕ್ಸ್ಪೆಡಿಷನ್ ಇದೆ, ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರು. ಸೊ ಅದು ಬಂದ್ಬಿಟ್ಟು ಭಾರತದ 3ನೇ ಎತ್ತರದ ಪರ್ವತ, ಸೊ ಮೌಂಟ್ ಕಾಮೆಟ್ ಅಂತ ಹೇಳ್ಬಿಟ್ಟು ಆ ಒಂದು ಎಕ್ಸ್ಪೆಡಿಷನ್ ಆಗಿತ್ತು. ಸೊ ಹಾಗಾಗಿ ಸಂತೋಷವಾಗಿ ಒಪ್ಕೊಂಡೆ. ಸೊ ಅದನ್ನು ಒಪ್ಕೊಂಡ ನಂತರ ಮುಂದಿನ ಪ್ರೊಸೀಜರ್ಗಳು ಶುರು ಆಯಿತು. ಓಕೆ, ಕಾಮೆಟ್ ಬಗ್ಗೆ ಆಮೇಲೆ ಬರ್ತೀನಿ. ಈಗ ಈ ಟ್ರೈನಿಂಗ್ ಕೊಡೋದು ಅಂತಿದೆಯಲ್ಲ, ಹೌದು, ಇಲ್ಲಿ ತನಕ ಸುಮಾರು ಒಂದು 300-400 ಜನಕ್ಕೆ ಟ್ರೈನಿಂಗ್ ಕೊಟ್ಟಿರ್ಬೋದಾ? ಒಂದು 40,000-50,000 ಜನದ ಮೇಲಾಗಿರುತ್ತೆ ತರಬೇತಿ ಕೇಳೋದು. ಯಾಕೆಂತಂದರೆ ಕಳೆದ ಒಂದು 33 ವರ್ಷಗಳಿಂದ ಅದೇ ಫೀಲ್ಡಲ್ಲಿ 92ನಲ್ಲಿ ಬೇಸಿಕ್ ಕೋರ್ಸ್ ಆಯಿತು. ಬೇಸಿಕ್ ಕೋರ್ಸ್ ಆದ ಇಮಿಡಿಯೇಟಾಗಿ ಐ ಸ್ಟಾರ್ಟೆಡ್ ವರ್ಕಿಂಗ್ ಆ್ಯಸ್ ಎ ಇನ್ಸ್ಟ್ರಕ್ಟರ್, ಜೂನಿಯರ್ ಅಸಿಸ್ಟೆಂಟ್ ಫಸ್ಟು. ಯಾಕೆಂದರೆ ನಮ್ಮ ಸೀನಿಯರ್ಗಳಿದ್ದರು. ಸೊ ಅವ್ರ ಜೊತೆಯಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ಸೊ ಏನು ಅಂತಂದರೆ ಒಂದು ಕೋರ್ಸ್ದಲ್ಲಿ 30-50 ಜನ ಮಿನಿಮಮ್ ಇರೋರು. ಸೊ ಅದೇ ರೀತಿ ಪ್ರತಿ ತಿಂಗಳು ಹೋಗೋಕ್ಕೆ ಶುರು ಮಾಡಿದೆ. ಸೊ ಅದಾದಮೇಲೆ NCCದು ನ್ಯಾಷನಲ್ ಲೆವೆಲ್ಗಳು ಮತ್ತು ನಮ್ಮ ಏರ್ಫೋರ್ಸ್ನವ್ರಿಗೆ ಟ್ರೈನಿಂಗಿಗೆ ಬರ್ತಾರೆ ಅಕಾಡೆಮಿಗೆ. ಬಹುಶಃ ನನ್ನ ಏನು ಅಂತಂದರೆ ಒಂದು ವಿಷಯ ಹೇಳೋದು ಮರ್ತಿದ್ದೆ. ಜನರಲ್ ತಿಮ್ಮಯ್ಯ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ವೆಂಚರಲ್ಲಿ ನಾನು ಗೆಸ್ಟ್ ಇನ್ಸ್ಟ್ರಕ್ಟ್ರಾಗಿ, ಸೀನಿಯರ್ ಇನ್ಸ್ಟ್ರಕ್ಟ್ರಾಗಿ ಆ್ಯಸ್ ಆ್ಯಂಡ್ ರಿಕ್ವೈರ್ಡ್ ಬೇಸಿಸಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಇವಾಗಲೂ ಮಾಡ್ತಾಯಿದ್ದೀನಿ. ಅಟ್ ಪ್ರೆಸೆಂಟ್ ಸ್ಟಿಲ್ ವರ್ಕಿಂಗ್. ಸೊ ಅವಾಗಿನ ರವಿ, ಮೋಹನ್ನು, ಲೋಕೇಶು, ಗಂಗೂಲಿ, ನಾಗೇಂದ್ರ
ಎಲ್ಲ ಒಂಥರ ನಮ್ಮೆಲ್ಲರಿಗೂ ಪಾಠ ಹೇಳ್ಕೊಟ್ಟ ಗುರುಗಳು ಅವ್ರುಗಳೆಲ್ಲ. ಸೊ ಅವ್ರಗಳ ಜೊತೆ ನಾನು ಒಂದು ಸ್ವಲ್ಪ ದಿನ ಗೆತ್ನದಲ್ಲೇ ವರ್ಕ್ ಮಾಡಿದೆ ಇದೇ ಥರ. ಅದಾದ ಮೇಲೆ ಈ ಇದರಿಂದ 60,000 ಜನಕ್ಕೆ ರಾಕ್ ಕ್ಲೈಂಬಿಂಗ್ ಟ್ರೈನಿಂಗ್ ಕೊಡೋದು ಅಂದರೆ ಏನು ತಮಾಷೆ ವಿಷಯ ಅಲ್ಲ ಅದು. ಸೊ ಅದಾದಮೇಲೆ ನೀವೀಗ ಮೌಂಟ್ ಕಾಮೆಟ್ಗೆ ಸೆಲೆಕ್ಟ್ ಆದ್ರಿ. ಹೌದು. ಓಕೆ. ಮೌಂಟ್ ಕಾಮೆಟ್ ಅನ್ನೋದು ಆ್ಯಕ್ಚುಲಾಗಿ ಏನು ಅಂತಂದರೆ ಇಂಡಿಯಾ 3rd ಹೈಯೆಸ್ಟ್ ಬೇಕು. ಸೊ 25,447 ಫೀಟ್ ಹೈಟ್ ಇದೆ. ಸೊ 24,447 447. ಓಕೆ, 24,447 ಎವರೆಸ್ಟ್ಗಿಂತ ಒಂದು ಹೆಚ್ಚು ಕಡಿಮೆ 1,000 ಮೀಟರ್ ಲೆಕ್ಕದಲ್ಲಿ. ಸೊ ಅಡಿಗಳ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಒಂದು 3,000 ಅಡಿ ಅಪ್ರಾಕ್ಸಿಮೇಟ್ ಅಂದಾಜು. ಎವರೆಸ್ಟಿನ ಹೈಟು 29,031 ಅಡಿ ಅಂತ ಬರುತ್ತೆ. ನಾರ್ಮಲ್ ಆಗಿ ಏನು ಅಂತಂದರೆ ಎವರೆಸ್ಟ್ ಅಂತಕ್ಕಂಥದ್ದು ಹೇಗೆ ಅಂತಂದರೆ ಅದು ನಮ್ಮದು ಬಹುಶಃ ಇವತ್ತಿಗೂ ಎವರೆಸ್ಟ್ ಬೆಳೀತಾ ಇದೆ ಅಂತ ಹೇಳ್ತಾರೆ. ಸೊ ಅದು ಉದ್ದೇಶ ಏನಂದ್ರೆ ನಮ್ಮ ಟೆಕ್ಟಾನಿಕ್ ಪ್ಲೇಟ್ಸ್ ಏನಿದೆಯಲ್ಲ ಆ ಟೆಕ್ಟಾನಿಕ್ ಪ್ಲೇಟ್ಸು ಮೂವ್ ಆಗ್ತಾ ಇರೋದ್ರಿಂದ ಸೊ ಪ್ರತಿ ವರ್ಷ ಎವರೆಸ್ಟ್ 2 ಇಂಚು 1 ಇಂಚು ಬೆಳೀತಾ ಇದೆ ಅಂತ ಹೇಳ್ಬಿಟ್ಟು ಇದೆ. ಸೊ ಅದರ ಹೈಟು ಆ್ಯಸ್ ಪರ್ ಹಳೇದು ಬಂದುಬಿಟ್ಟು 8848 ಮೀಟರ್ಸ್ ಅಂತ ಹೇಳ್ಬಿಟ್ಟು ಅಂದರೆ 29,031 ಅಡಿ. ಸೊ ಅದು ಆ್ಯಸ್ ಆಫ್ ಹೊಸದು ಶೆಡ್ಯೂಲಲ್ಲಿ ಸಿಗತ್ತೆ ಹುಡ್ಕಿದ್ರೆ. ಈ ಮೌಂಟ್ ಕಾಮೆಟ್ಟು ಬೆಳೆದಿರತ್ತೆ, ಎಲ್ಲವೂ ಬೆಳೆದಿರುತ್ತೆ ಹೆಚ್ಚು ಕಡಿಮೆ. ಹಾಗಾಗಿ ಸೊ ಈ ಮೌಂಟ್ ಕಾಮೆಟ್ಟು KAMET COMMET ಅಲ್ಲ, ಕಾಮೆಟ್ ಅಂದರೆ ಧೂಮಕೇತು ಅಲ್ಲ, KAMET. ಹೌದು. ಈ ಮೌಂಟ್ ಕಾಮೆಟ್ಟು ಹೈಟಲ್ಲೇನೋ ಎವರೆಸ್ಟ್ಗಿಂತ ಚಿಕ್ಕದು, ಆದರೆ ಡಿಫಿಕಲ್ಟಿ ಲೆವೆಲಲ್ಲಿ ಇಂಡಿಯಾದ ಅಥವಾ ಪ್ರಪಂಚದ ಅತಿ ಕಷ್ಟದ ಇದು ಪರ್ವತ ಸಮಿಟ್ ಅಂತ. ಸಮಿಟ್ ಹೌದು, ಖಂಡಿತ. ಕಾರಣ ಏನು ಅಂತಂದರೆ ಇದರೊಳಗೆ ಏನು ಅಂತಂದರೆ ಕಾಮೆಟ್ ಅಂತಕ್ಕಂಥದ್ದು ಮೊದಲನೇದಾಗಿ ಇಂಡೋ ಟಿಬೆಟಿಯನ್ ಬಾರ್ಡ್ರಲ್ಲಿ ಝಾನ್ಸ್ಕಾರ್ ರೀಜನಲ್ಲಿ ಇರುವಂಥದ್ದು. ಸೊ ಇದಕ್ಕೆ ಮೊದಲನೇದಾಗಿ ಏನು ಅಂತಂದರೆ ನೀವು ಯಾವುದೇ ಒಂದು ಎಕ್ಸ್ಪೆಡಿಷನ್ ಮಾಡಬೇಕು ಅಂದರೆ ITBPಯಿಂದ ಪರ್ಮಿಷನ್ ತೊಗೋಬೇಕಾಗತ್ತೆ. ಸೊ ಪರ್ಮಿಷನ್ ತೊಗೊಂಡು ಆದಮೇಲೆ ಆ ಒಂದು ಪೀಕ್ನ ಅಪ್ರೋಚ್ ಏನಿದೆಯಲ್ಲ ಅಪ್ರೋಚೇ ಭಾಳ ಟೈಮ್ ತೊಗೊಳುತ್ತೆ. ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅಂತ. ಓಕೆ, ITBP. ಸೊ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅಂತ ಹೇಳ್ಬಿಟ್ಟು ಅವರಿಂದ ಪರ್ಮಿಷನ್ ತೊಗೋಬೇಕಾಗತ್ತೆ. ಭಾರತ ಮತ್ತು ಚೈನಾ ಮಧ್ಯದಲ್ಲಿರೋದ್ರಿಂದ ಅಂದರೆ ಬಾರ್ಡರ್ಲಿರೋದ್ರಿಂದ ಸೊ ಸೆನ್ಸಿಟಿವ್ ಆಗಿರೋದ್ರಿಂದ ಸೊ ಬೇರೆ ಯಾವುದೇ ರೀತಿಯ ಅನಾಹುತಗಳಾಗಬಾರ್ದು ಅಂತ ಹೇಳ್ಬಿಟ್ಟು ಡಿಫೆನ್ಸ್ನವರು ಸೊ ಅದನ್ನು ಇದನ್ನು ಮಾಡ್ತಾರೆ. ಸೊ ಅಲ್ಲಿ ಒಂದು ದಿನ ಉಳ್ಕೊಂಡು ನೀವು ಪರ್ಮಿಷನ್ ತೊಗೊಂಡು ಅದಾದಮೇಲೆ ನೀವು ಪ್ರಯಾಣ ಶುರು ಮಾಡಬೇಕಾಗತ್ತೆ. 2.5 3 ದಿನ ನಿಮಗೆ ಇವತ್ತಿನ ಇದರಲ್ಲಿ. ಆವಾಗ ನಾವೊಂದು 6 ದಿನ ಅದು ಅಪ್ರೋಚ್ ಅಂತ ಹೇಳ್ಬಿಟ್ಟು ಬೇಸ್ ಕ್ಯಾಂಪ್ಗೆ ಹೋಗೋದಕ್ಕೇ ತೊಗೊಂಡಿದ್ವಿ. ಸೊ ಅದು ತುಂಬ ಡಿಫಿಕಲ್ಟ್ ಇದೆ. ಸೊ ಅದು ಆದಮೇಲೆ ಎಕ್ಸ್ಪೆಡಿಷನ್ನೇ ಕೂಡ ತುಂಬ ಟೈಮ್ ತೊಗೊಳುತ್ತೆ. ಡಿಪೆಂಡ್ ಆಗುತ್ತೆ ನೀವು ಯಾವ ಸೀಸನಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಅದೇ ನಾನು ಕೇಳಿದ ಹಾಗೆ ಅದು ಟೆಕ್ನಿಕಲಿ ಸ್ವಲ್ಪ ಕಷ್ಟದ್ದು ಅಂತ, ಯಾಕೆಂದರೆ ಮಧ್ಯದಲ್ಲಿ ಐಸ್ ವಾಲ್ಗಳಿವೆ ಅಂತ. ಖಂಡಿತ. ಅಂದರೆ ಎವರೆಸ್ಟಲ್ಲಿ ಐಸ್ ವಾಲ್ಗಳಿಲ್ಲ. ಹೌದು, ಇಲ್ಲಿ ಐಸ್ ವಾಲ್ ಇದೆ. ಆ ವಾಲನ್ನು ಕ್ಲೈಮ್ ಮಾಡಿ ಆಮೇಲೆ ಮತ್ತೆ ಮುಂದಕ್ಕೆ ಹೋಗ್ಬೇಕಲ್ವಾ? ಅದಕ್ಕೆ ಇಲ್ಲಿ ಆ್ಯಕ್ಚುಲಾಗಿ ಏನು ಅನ್ನೋದು ಅಂದರೆ ಐಸ್ ವಾಲ್ ಅನ್ನೋದಕ್ಕಿಂತ ಐಸ್ ವಾಲ್ಗಳು ಇದೆ, ಬಟ್ ಬೇರೆ ಬೇರೆ ದಾರಿಗಳಿವೆ. ಸೊ ಇಲ್ಲೇನು ಅಂತಂದರೆ ನಿಮಗೆ ಮೇಜರಾಗಿ ಸಮಸ್ಯೆ ಆಗ್ತಕ್ಕಂಥದ್ದು ಕ್ಯಾಂಪ್ 3ಇಂದ 4ಗೆ ಹೋಗ್ತಕ್ಕಂಥದ್ದು. ಅಲ್ಲಿ ಏನು ಅಂತಂದರೆ ರಾಕ್ ಫಾಲ್ ಗಲ್ಲಿ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಅಂದರೆ ನೀವು ನಾರ್ಮಲಾಗಿ ಟ್ರಾವೆಲ್ ಮಾಡಬೇಕಂತ ಹಿಮಾಲಯಸಲ್ಲಿ ಏನಾಗುತ್ತೆ ಅಂದರೆ ಡ್ಯೂ ಟು ಹೀಟ್ ಸೊ ಅದರಿಂದ ಈ ಸ್ನೋ ಮೆಲ್ಟ್ ಆಗ್ತಾ ಅಥವಾ ಐಸ್ ಮೆಲ್ಟ್ ಆಗ್ತಾ ಏನಾಗುತ್ತೆ ಅಂದರೆ ಮೇಲ್ಗಡೆ ಕಲ್ಲುಗಳೇನಿರುತ್ತೆ ಜಾರ್ಕೊಂಡು ಬರುತ್ತವೆ. ಸೊ ಆ ಒಂದು ಏರಿಯಾನ ಕ್ರಾಸ್ ಮಾಡೋವಂಥದ್ದು ಏನಿರುತ್ತೆ ಅದು ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಅದನ್ನು ನಾರ್ಮಲಾಗಿ ಏನು ಅಂತಂದರೆ ಬೆಳಗ್ಗೆ ತುಂಬ ಅರ್ಲಿ ಮಾರ್ನಿಂಗ್ ಎದ್ದು ಸ್ಟಾರ್ಟ್ ಮಾಡ್ತೀವಿ. ಸೊ ಆ ರೀತಿಯಾಗಿ ಅದನ್ನು ಸ್ಟಾರ್ಟ್ ಮಾಡಿದಾಗ ನಿಮ್ಮ ಆಕ್ಸಿಡೆಂಟ್ಸ್ ಕೊಲಾಮಿಟೀಸ್ ಏನಿರುತ್ತೆ ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ಅದನ್ನು ಸ್ಟಾರ್ಟ್ ಮಾಡಿದಾಗ ಇನ್ನೂ ಬಿಸಿ ಏರ್ ಇರಲ್ಲ. ಬಿಸಿ ಏರ್ ಇಲ್ಲದೆ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಆ ರಾಕ್ ಫಾಲ್ಸು ಕಡಿಮೆ, ಐಸ್ ಕಡಿಮೆ ಆಗುತ್ತೆ. ಬಿಸಿಲು ಏರ್ತು ಅಂದರೆ ಐಸ್ ಕರಗತ್ತೆ, ಅವಾಗ ಮೆಲ್ಟ್ ಆಗಿ ರಾಕ್ ಬೀಳುತ್ತೆ ಅಂತ. ಓಕೆ, ಅಂಥ ಜಾಗಗಳಲ್ಲೆಲ್ಲ ಓಡಾಡ್ಬೇಕಾದ್ರೆ ಮೈ ಜುಮ್ಮಂದಿರುತ್ತೆ. ಬಹುಶಃ ಇದು ನನ್ನ ಜೀವನದಲ್ಲಿ ಇದುವರೆ ತನಕ ಏನು ಕಲಿಬಹುದಾಗಿತ್ತು ಆ ಎಲ್ಲ ಕಲಿಕೆಗಳನ್ನ ಆ ಒಂದು ಎಕ್ಸ್ಪೆಡಿಷನಲ್ಲಿ ಕಲ್ತಿದ್ದೀನಿ. ಇಲ್ಲಿ ತನಕ ಎಷ್ಟು ಎಕ್ಸ್ಪಿಡಿಷನ್ಗೆ ಹೋಗಿರೋ? ಒಂದು 10 ರಿಂದ 12 ಎಕ್ಸ್ಪಿಡಿಷನ್ ಆಗಿರ್ಬೋದು ಅಂದಾಜು. ಸೆಂಟ್ರಲ್ ಹಿಮಾಲಯಸಲ್ಲಿ ಆಗಿದೆ, ಮತ್ತು ಗಂಗೋತ್ರಿ ರೀಜನ್ ಆಗಿದೆ, ಮತ್ತು ಮನಾಲಿ ರೀಜನಲ್ಲಿ ಆಗಿದೆ. ಸೊ ಈ ರೀತಿ ಭಾಳಷ್ಟು ಆಗಿದೆ. ನೀವು ಇವಾಗ ಸುಮಾರು ಜನ ಕರ್ಕೊಂಡು ಹೋಗ್ತಿದ್ದೀರಲ್ವಾ? ಸದ್ಯಕ್ಕೆ ಯಾವುದು ಕರ್ಕೊಂಡು ಹೋಗಿಲ್ಲ. ಬೇರೆ ಬೇರೆ ಟೀಮ್ಗಳ ಜೊತೆ ಟೈಅಪ್ ಆಗಿ ಎಕ್ಸ್ಪಿಡಿಷನ್ಸನ್ನು ಮಾಡಿದ್ದೀನಿ. ಈಗ ಮೌಂಟ್ ಕಾಮೆಟ್ದು ಹೇಳ್ತಾ ಇದ್ರಿ. ಹೌದು.
ತುಂಬ ಡೇಂಜರಸ್ ಸಿಚುವೇಶನ್ನು. ಹೌದು. ನಾನು ಆ ಒಂದು ಕ್ಷಣದಲ್ಲಿ ಒಂದು ಕ್ಷಣ ಯಾಮಾರಿದ್ರೆ, ಯಾಕೆಂದರೆ ಅಡ್ವೆಂಚರ್ ಸ್ಪೋರ್ಟ್ಸ್ ಇರೋದೇ ಹಾಗೆ. ಖಂಡಿತ. ಸೊ ಇಲ್ಲೇನು ಅಂತಂದರೆ ಅತ್ಯಂತ ಮುಖ್ಯವಾಗಿ ಹೇಳೋದಕ್ಕೆ ಇಷ್ಟಪಡೋದು ಏನು ಅಂತಂದರೆ, ರಾಕ್ ಕ್ಲೈಂಬಿಂಗ್ ಅಂತಂದರೆ ಜನಗಳಿಗೆ ಏನಾಗುತ್ತೆ ಅಂತಂದರೆ ಹೊರಗಡೆ ಪ್ರಪಂಚಕ್ಕೆ ತುಂಬ ರಿಸ್ಕಿ ಸ್ಪೋರ್ಟ್ಸ್ ಅಂತ. ಸೊ ರಿಸ್ಕಿ ಸ್ಪೋರ್ಟ್ಸ್ ಅಂತ ಏನಕ್ಕೆ ಅಂತಾರೆ ಅಂತಂದರೆ, ಅದಕ್ಕೆ ಹೋಗಿದ ತಕ್ಷಣ ನಾರ್ಮಲಾಗಿ ಏನಾಗುತ್ತೆ ಅಂದರೆ ಕೈಯೋ ಕಾಲು ಮುರಿದೋಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ನನ್ನ ಪ್ರಕಾರ ರಾಕ್ ಕ್ಲೈಂಬಿಂಗ್ ಅಂತಕ್ಕೋದು ಒಂದು ಆಫ್ ದಿ ಸೇಫೆಸ್ಟ್ ಸ್ಪೋರ್ಟ್ಸು ಇಫ್ ಯು ಫಾಲೋ ದ ಇನ್ಸ್ಟ್ರಕ್ಷನ್ಸ್. ಸೊ ಕಾರಣ ಏನು ಅಂತಂದರೆ, ಇನ್ನೊಂದೇನು ಅಂತಂದರೆ ರಾಕ್ ಕ್ಲೈಂಬಿಂಗನ್ನು ಕಿಂಗ್ ಆಫ್ ಅಡ್ವೆಂಚರ್ ಸ್ಪೋರ್ಟ್ಸ್ ಅಂತ ಕೂಡ ಕರೀತಾರೆ. ಸೊ ಏನಕ್ಕೋಸ್ಕರ ಅಂತಂದರೆ ಅಷ್ಟು ಸೇಫ್ಟಿ ಇದೆ. ಇವಾಗ ನಾರ್ಮಲಾಗಿ ಹೇಗೆ ಅಂದರೆ, ನೀವು ಈ ರಸ್ತೆ ದಾಟ್ತಾ ಇರ್ತಾರೆ, ರಸ್ತೆ ದಾಟ್ತಾ ಇರಬೇಕಾದಾಗ ಯಾವ ಕಡೆ ಇರೋರು ಯಾರು ಬಂದು ನಿಮಗೆ ಗುದ್ದುತ್ತಾರೆ ಹೇಳೋಕ್ಕಾಗಲ್ಲ. ಆದರೆ ರಾಕ್ ಕ್ಲೈಂಬಿಂಗಲ್ಲಿ ನೀವು ಆ ಒಂದು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿದ್ರೆ ಯಾವುದೇ ರೀತಿಯ ಅನಾಹುತಗಳು ಆಗಲ್ಲ. ಸೊ ಇದು ನನ್ನ ಕಳೆದ 35 ವರ್ಷಗಳ ಅನುಭವ. ಸೊ ಯಾವಾಗ ನೀವು ಫಾಲೋ ಮಾಡಲ್ಲ, ಆಕ್ಸಿಡೆಂಟ್ಸ್ ಆಗಿಲ್ಲ ಅಂತಲ್ಲ. ಸೊ ಕಾರಣ ಏನು ಅಂತಂದರೆ ಅವರ ಪದ ಸರಿಯಾಗಿ ಬರ್ತಾ ಇಲ್ಲ. ಸೊ ಅವರ ಒಂದು ಬೇಜವಾಬ್ದಾರಿ ಖಂಡಿತ ಆ ಬೇಜವಾಬ್ದಾರಿಯಿಂದ ಆಗಿರುತ್ತೆ. ನಾವು ಜನನ ಒಂದಡಿಯಿಂದ ಕಾಲು ಮುರ್ಕೊಂಡಿರೋವಂಥವ್ರನ್ನ ನಾವು ಪ್ರಾಕ್ಟಿಕಲಾಗಿ ಫೀಲ್ಡಲ್ಲಿ ನೋಡಿದ್ದೀವಿ. ಸೊ ನೀವು 100 ಅಡಿ 200 ಅಡಿ ಹತ್ತಿ ಏನೂ ತೊಂದರೆ ಆಗದೇ ಇರ್ತಕ್ಕಂಥದ್ದನ್ನು ಕೂಡ ನೋಡಿದ್ದೀವಿ, ಮಾಡಿಸಿದ್ದೀವಿ.